ನಮಸ್ಕಾರ ವೀಕ್ಷಕರೇ, ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ರಾಶಿಚಕ್ರದ ಎರಡನೆಯ ರಾಶಿ ಸ್ಥಿರತೆ ಮತ್ತು ತಾಳ್ಮೆಗೆ ಹೆಸರಾದ ರಾಶಿ ಎಂದರೆ ಅದು ವೃಷಭ ರಾಶಿ. ಈ ರಾಶಿಯ ಅಧಿಪತಿ ಸುಖ ಸಂಪತ್ತಿನ ಕಾರಕನಾದ ಶುಕ್ರ. ಈ ರಾಶಿಯವರು ಕೇವಲ ಹಠವಾದಿಗಳಲ್ಲ, ಇವರು ಅಪ್ರತಿಮ ಪರಿಶ್ರಮಿಗಳೂ ಕೂಡ. ಹಾಗಾದರೆ ಈ ರಾಶಿಯವರ ಅಸಲಿ ಗುಣಗಳೇನು? ಇವರ ಶಕ್ತಿ ಮತ್ತು ದೌರ್ಬಲ್ಯಗಳೇನು? ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ ಎರಡನೆಯ ರಾಶಿ ಇದು. ಸೌಂದರ್ಯ, ಕಲೆ ಮತ್ತು ಸ್ಥಿರತೆಗೆ ಹೆಸರಾದ ಈ ರಾಶಿಯವರ ಪ್ರಮುಖ ಗುಣಲಕ್ಷಣಗಳು ಇಲ್ಲಿವೆ. ಇವರು ಸ್ವಭಾವತಃ ಶಾಂತ ಗುಣದವರು ಮತ್ತು ಬಹಳ ತಾಳ್ಮೆಯುಳ್ಳವರು. ಯಾವುದೇ ಕೆಲಸವನ್ನು ಆತುರದಿಂದ ಮಾಡದೆ ಸಾವಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಒಮ್ಮೆ ಗುರಿ ನಿರ್ಧರಿಸಿದರೆ ಅದನ್ನು ತಲುಪುವವರೆಗೂ ವಿಶ್ರಮಿಸುವುದಿಲ್ಲ. ಇವರ ಕೆಲಸದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ ಅಪಾರ. ಇವರು ನಂಬಿಕೆಗೆ ಅರ್ಹರು. ಸ್ನೇಹವಿರಲಿ ಅಥವಾ ಪ್ರೇಮವಿರಲಿ, ಒಮ್ಮೆ ಕೈ ಹಿಡಿದರೆ ಕೊನೆಯವರೆಗೂ ಜೊತೆಗಿರುತ್ತಾರೆ. ಇವರು ಸೌಂದರ್ಯ ಪ್ರೇಮಿಗಳು. ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಕಲೆ, ಸಂಗೀತ, ಉತ್ತಮ ಆಹಾರ ಮತ್ತು ಐಷಾರಾಮಿ ಜೀವನದ ಮೇಲೆ ಹೆಚ್ಚಿನ ಒಲವಿರುತ್ತದೆ. ಸುಂದರವಾದ ವಸ್ತುಗಳನ್ನು ಸಂಗ್ರಹಿಸುವುದು ಇವರ ಹವ್ಯಾಸ. ಇವರು ಗಾಳಿಯಲ್ಲಿ ಗೋಪುರ ಕಟ್ಟುವವರಲ್ಲ, ಭೂಮಿಗೆ ಅಂಟಿದ ವ್ಯಕ್ತಿತ್ವ ಇವರದ್ದು. ವಾಸ್ತವದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರು ಅತ್ಯಂತ ನಿಷ್ಠಾವಂತ ಸಂಗಾತಿಗಳು. ಪ್ರೀತಿಯಲ್ಲಿ ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ. ಮನೆಯನ್ನು ಸುಂದರವಾಗಿಡುವುದು ಮತ್ತು ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಇವರಿಗೆ ಇಷ್ಟ. ಈ ರಾಶಿಯವರು ಎಷ್ಟೇ ತಾಳ್ಮೆ ಮತ್ತು ಶ್ರದ್ಧೆಯುಳ್ಳವರಾಗಿದ್ದರೂ ಅವರ ಅಧಿಪತಿಯಾದ ಶುಕ್ರ ಮತ್ತು ಭೂಮಿತತ್ವದ ಪ್ರಭಾವದಿಂದಾಗಿ ಕೆಲವು ನಕಾರಾತ್ಮಕ ಗುಣಗಳನ್ನು ಹೊಂದಿರುತ್ತಾರೆ. ಈ ರಾಶಿಯವರನ್ನು ಜಗಜಟ್ಟಿ ಎಂದು ಕರೆಯಲು ಮುಖ್ಯ ಕಾರಣ ಇವರ ಹಠ. ಒಮ್ಮೆ ಇವರು ಒಂದು ನಿರ್ಧಾರಕ್ಕೆ ಬಂದರೆ ಅಥವಾ ಏನಾದರೂ ಸರಿ ಎಂದು ನಂಬಿದರೆ ಜಗತ್ತೇ ಉಲ್ಟಾ ಆದರೂ ತಮ್ಮ ನಿಲುವನ್ನು ಬದಲಿಸುವುದಿಲ್ಲ. ಇದು ಕೆಲವೊಮ್ಮೆ ಜಗಳಗಳಿಗೆ ಮತ್ತು ವೃತ್ತಿಜೀವನದ ಅಡೆತಡೆಗಳಿಗೆ ಕಾರಣವಾಗುತ್ತದೆ. ಇವರು ತಮ್ಮ ಜೀವನದ ಕಂಫರ್ಟ್ ಝೋನ್ನಿಂದ ಹೊರಬರಲು ಇಷ್ಟಪಡುವುದಿಲ್ಲ. ಹೊಸ ಪರಿಸರ, ಹೊಸ ಪದ್ಧತಿ ಅಥವಾ ಹೊಸ ಕೆಲಸಗಳಿಗೆ ಹೊಂದಿಕೊಳ್ಳಲು ಇವರು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಬದಲಾವಣೆಯು ಅನಿವಾರ್ಯವಾಗಿದ್ದರೂ ಇವರು ಅದನ್ನು ಪ್ರತಿಭಟಿಸುತ್ತಾರೆ. ಸಾಮಾನ್ಯವಾಗಿ ಇವರು ಶಾಂತ ಸ್ವಭಾವದವರು. ಆದರೆ ಇವರ ತಾಳ್ಮೆ ಮೀರಿದಾಗ ಇವರ ಕೋಪ ಉಗ್ರರೂಪ ತಾಳುತ್ತದೆ. ಎತ್ತು ಸಿಟ್ಟಿಗೆದ್ದಾಗ ಹೇಗೆ ನಿಯಂತ್ರಿಸುವುದು ಕಷ್ಟವೋ ಹಾಗೆಯೇ ಇವರ ಸಿಟ್ಟನ್ನು ತಣಿಸುವುದು ಸುಲಭವಲ್ಲ. ಇವರು ತಮ್ಮ ವಸ್ತುಗಳು, ತಮ್ಮ ಆಸ್ತಿ ಮತ್ತು ತಮ್ಮ ಪ್ರೀತಿಪಾತ್ರರ ಬಗ್ಗೆ ಅತಿಯಾದ ಹಕ್ಕನ್ನು ಚಲಾಯಿಸುತ್ತಾರೆ. ಇದು ಸಂಬಂಧಗಳಲ್ಲಿ ಸಂಗಾತಿಗೆ ಉಸಿರುಗಟ್ಟಿದ ಅನುಭವ ನೀಡಬಹುದು. ಐಷಾರಾಮಿ ಜೀವನ ಮತ್ತು ಆರಾಮವನ್ನು ಇಷ್ಟಪಡುವ ಇವರು ಕೆಲವೊಮ್ಮೆ ಅತಿಯಾದ ಮೋಜು ಮಸ್ತಿಗೆ ಮಾರುಹೋಗಿ ಕೆಲಸವನ್ನು ಮುಂದೂಡುತ್ತಾರೆ. ಒಮ್ಮೆ ಇವರು ವಿಶ್ರಾಂತಿಗೆ ಶರಣಾದರೆ ಅವರನ್ನು ಮತ್ತೆ ಕೆಲಸಕ್ಕೆ ಹಚ್ಚುವುದು ದೊಡ್ಡ ಸವಾಲು. ಶುಕ್ರನ ಪ್ರಭಾವದಿಂದ ಇವರಿಗೆ ಹಣ ಮತ್ತು ಬೆಲೆ ಬಾಳುವ ವಸ್ತುಗಳ ಮೇಲೆ ಅತಿಯಾದ ಆಸೆ ಇರುತ್ತದೆ. ಕೆಲವೊಮ್ಮೆ ಸಂಬಂಧಗಳಿಗಿಂತ ಹೆಚ್ಚಾಗಿ ಆಸ್ತಿಪಾಸ್ತಿಗೆ ಇವರು ಪ್ರಾಮುಖ್ಯತೆ ನೀಡುತ್ತಾರೆ ಎಂದು ಇತರರಿಗೆ ಅನಿಸಬಹುದು. ಎಲ್ಲವೂ ನನ್ನ ಇಷ್ಟದಂತೆಯೇ ನಡೆಯಬೇಕು ಎನ್ನುವ ಬದಲು ಇತರ ಅಭಿಪ್ರಾಯಗಳಿಗೂ ಬೆಲೆ ನೀಡುವುದನ್ನು ಕಲಿಯಬೇಕು. ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಎಂಬುದನ್ನು ಅರಿತು ಹೊಸ ಸವಾಲುಗಳಿಗೆ ತೆರೆದುಕೊಳ್ಳಿ. ಸೋಮಾರಿತನ ಬಿಟ್ಟು ಸಕ್ರಿಯವಾಗಿರಲು ವ್ಯಾಯಾಮ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ರಾಶಿಯವರು ಜೀವನದ ಸೌಂದರ್ಯವನ್ನು ಆನಂದಿಸುತ್ತಾ ತಮ್ಮ ಗುರಿಯತ್ತ ಸ್ಥಿರವಾಗಿ ಸಾಗುವವರು. ನೀವು ಅಥವಾ ನಿಮ್ಮ ಪ್ರೀತಿಪಾತ್ರರು ಈ ರಾಶಿಯವರಾಗಿದ್ದರೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ರಾಶಿ ಭವಿಷ್ಯದ ಮಾಹಿತಿಗಾಗಿ ನಮ್ಮ ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.